ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾನೇ ರುಚಿಯಾಗಿ ನಾಟಿ ಕೋಳಿ ಬಿರಿಯಾನಿ ರೆಸಿಪಿ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಪೇಸ್ಟ್ ತಯಾರಿಸ್ಕೊಳ್ಳೋಣ. ನಾನಿಲ್ಲಿ ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ 4ರಿಂದ 5, ಮತ್ತು ಬೆಳ್ಳುಳ್ಳಿ ಒಂದು ಫುಲ್ ಗೆಡ್ಡೆ, ಮತ್ತು ಶುಂಠಿ ಸ್ವಲ್ಪ, ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಂದೊಂದು ಹಿಡಿ ತೊಗೊಂಡಿದ್ದೀನಿ 2. ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಬೇಕಾದ್ರೆ ಸ್ವಲ್ಪ ನೀರು ಹಾಕೊಳ್ಳಿ, ಇಲ್ಲ ಅಂದರೆ ಹಾಗೇನೆ ಇದನ್ನ ಪೇಸ್ಟ್ ಮಾಡ್ಕೋಬೋದು. ನೋಡಿ, ಫೈನ್ ಪೇಸ್ಟ್ ರೆಡಿ ಆಗಿದೆ. ಇವಾಗ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಫುಲ್ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅನಾನಸು 2, ಸೋಂಪು ಕಾಳು ಅರ್ಧ ಚಮಚ, ಕಸೂರಿ ಮೇಥಿ 1 ಚಮಚ ಮತ್ತು 2 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 2 ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. 2 ಈರುಳ್ಳಿ ಸಾಕು. ಈಗ ಈರುಳ್ಳಿನ ಫುಲ್ಲು ಒಳ್ಳೆ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಕಲರ್ ಬರಬೇಕು. ಇವಾಗ ನಾವು ರುಬ್ಬಿದ್ವಲ್ಲ ಆ ಮಸಾಲೆ ಸೇರಿಸ್ಕೋಬೇಕು. ಒಂದು 2 ನಿಮಿಷ ಹುರ್ಕೊಳ್ಳೋಣ. ಸಾಕು, 1ರಿಂದ 2 ನಿಮಿಷ ಹುರ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಚಿಕನ್ ಸೇರಿಸ್ಕೊಳ್ಳೋಣ. ಇದು ನಾಟಿ ಕೋಳಿ ಫುಲ್ ಚೆನ್ನಾಗಿ ತೊಳೆದ್ಬಿಟ್ಟು ಇದರಲ್ಲಿರೋ ಎಕ್ಸ್ಟ್ರಾ ನೀರು ತಗೊಂಡಿದ್ದೀನಿ. ಇದು 3/4 kg ಇದೆ. ಇದ್ರ ಜೊತೆಗೇನೆ ಟೊಮೊಟೊ ಹಣ್ಣು ಸೇರಿಸ್ಕೊಳ್ಳೋಣ. 2 ಟೊಮೊಟೊ ಹಣ್ಣು ಸಣ್ಣಗೆ ಹಚ್ಕೊಂಡು ಹಾಕೊಂಡಿದ್ದೀನಿ. ಇದ್ರ ಜೊತೆಗೇನೆ ಅರಿಶಿನದ ಪುಡಿ 1/4 ಚಮಚ, ಅಚ್ಚಕಾರದ ಪುಡಿ 1 ಟೀ ಸ್ಪೂನು, ಧನಿಯಾ ಪುಡಿ 1 ಟೀ ಸ್ಪೂನು, ಮತ್ತು ಬಿರಿಯಾನಿ ಮಸಾಲ ಪುಡಿ 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಬಿರಿಯಾನಿ ಮಸಾಲ ಯಾವ ಬ್ರ್ಯಾಂಡ್ ಬೇಕಾದ್ರೂ ಹಾಕೊಳ್ಳಿ, ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ರುಚಿ. ಇವಾಗ ಒಂದು 3-4 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಇವಾಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ಇದಕ್ಕೆ 5 ಕಪ್ ನೀರು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ 2.5 ಕಪ್ ಸೋನಾ ಮಸೂರಿ ಅಕ್ಕಿ ತೊಗೋತಾ ಇರೋದು. ಸೋನಾ ಮಸೂರಿ ಅಕ್ಕಿ ಇಲ್ಲ ಅಂದರೆ ಬಾಸುಮತಿ ಅಕ್ಕಿ ಬೇಕಾದ್ರೂ ಹಾಕೋಬೋದು. ಬಾಸುಮತಿ ಅಕ್ಕಿ ಹಾಕಿದಾಗ ಸ್ವಲ್ಪ ನೀರು ಕಮ್ಮಿ ಹಾಕಬೇಕಾಗುತ್ತೆ. 4.5ರಿಂದ 5 ಕಪ್ ನೀರು ಹಾಕಿದ್ರೆ ಸಾಕು ಸೋನಾ ಮಸೂರಿಗೆ. ಇವಾಗ ಇದು ನಾಟಿ ಕೋಳಿ ಇರೋದ್ರಿಂದ ಫಸ್ಟ್ ಇದನ್ನು ಬೇಯಿಸ್ಕೋಬೇಕಾಗುತ್ತೆ, ಆಮೇಲೆ ಇದಕ್ಕೆ ಅಕ್ಕಿ ಸೇರಿಸ್ಕೋಬೇಕು. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 2ರಿಂದ 3 ವಿಷಲ್ ಹಾಕ್ಸ್ಕೊಳ್ಳೋಣ. ಸಾಕು, 3 ಅಥವಾ 2 ಸಾಕು, ಅದಕ್ಕಿಂತ ಜಾಸ್ತಿ ಬೇಡ, ಇಲ್ಲಾಂದರೆ ತುಂಬ ಜಾಸ್ತಿ ಸಾಫ್ಟ್ ಆಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಇವಾಗ 3 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಇವಾಗ ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇದರಲ್ಲೇ ಈಗ ಸಾಕಷ್ಟು ನೀರಿದೆ, ಈಗ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ. ಇದಕ್ಕೆ ಡೈರೆಕ್ಟ್ ಅಕ್ಕಿ ಹಾಕೊಳ್ಳೋಣ. ನಾನಿಲ್ಲಿ 2.5 ಕಪ್ ಸೋನಾ ಮಸೂರಿ ಅಕ್ಕಿ ಹಾಕೋತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಮತ್ತೆ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೋಬೇಕು. ನೋಡಿ, ಇಷ್ಟು ನೀರು ಸಾಕಾಗುತ್ತೆ. ಈಗ ಮತ್ತೆ ಮುಚ್ಚಿಬಿಟ್ಟು 1 ವಿಷಲ್ ಹಾಕ್ಕೊಳ್ಳೋಣ. ಸಾಕು, 1 ವಿಷಲ್ ಬಂದಮೇಲೆ ಫುಲ್ ಕಂಪ್ಲೀಟಾಗಿ ಸ್ಟೀಮ್ ಹೋದ್ಮೇಲೆ ಮುಚ್ಚಳ ತೆಗಿಬೇಕು. ನೋಡಿ, ಕಂಪ್ಲೀಟಾಗಿ ಸ್ಟೀಮ್ ಹೋಗಿದೆ. ಇವಾಗ ಮುಚ್ಚಳ ತೆಗಿತಾ ಇದ್ದೀನಿ. ಈಗ ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ. ಅಕ್ಕಿನೂ ಬೆಂದಿದೆ, ಚಿಕನ್ನು ಬೆಂದಿದೆ, ಟೆಕ್ಸ್ಚರು ಪರ್ಫೆಕ್ಟ್ ಆಗಿದೆ. ತುಂಬ ಮುದ್ದೆನೂ ಇಲ್ಲ, ತುಂಬ ಒಣನೂ ಇಲ್ಲ. ನೋಡಿದ್ರಲ್ಲ, ತುಂಬಾ ದಿಢೀರಾಗಿ ತುಂಬಾ ಸುಲಭವಾಗಿ ನಾಟಿ ಕೋಳಿ ಬಿರಿಯಾನಿ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.